ಜಿಲ್ಲೆ ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದ ವಚನಾನಂದ ಶ್ರೀಗಳನ್ನು ಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ. ಇಂದು ನಡೆದಂಥ ಟ್ರಸ್ಟಿಗಳ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿರುವಂಥದ್ದು. ನಮ್ಮ ಜೊತೆಗೆ ಈಗ ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡರು ಮತ್ತು ಟ್ರಸ್ಟಿಗಳಾದಂಥ ಬಸವರಾಜ್ ದಿಂಡೂರು ಅವರಿದ್ದಾರೆ. ಸರ್, ಈಗ ಶ್ರೀಗಳನ್ನು ಉಚ್ಚಾಟನೆ ಮಾಡಲು ಪ್ರಮುಖ ಕಾರಣ ಏನು ಸರ್? ಉಚ್ಚಾಟನೆ ಅನ್ನೋಕ್ಕಿಂತ ಪದವಿಯಿಂದ ಮುಕ್ತಗೊಳಿಸಿದ್ದೇವೆ. ಸಮಾಜದ ಘನತೆ ಗೌರವಗಳನ್ನ ಎತ್ತಿ ಹಿಡಬೇಕಾದಂಥ ಸ್ವಾಮೀಜಿಗಳು ಆ ಪಾಲನೆಯಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಒಂದು ಬಾರಿ ಅಲ್ಲ, ಹಲವಾರು ಬಾರಿ ಅವರಿಗೆ ವಿನಂತಿ ಮಾಡಿಕೊಂಡ್ವಿ, ಶ್ವಾಸಪೀಠ ಆಯ್ಕೆ ಮಾಡಿಕೊಳ್ಳಿ, ತಪ್ಪಿದರೆ ಪಂಚಮಸಾಲಿ ಪೀಠ, ಎರಡರಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಎರಡು ದೋಣಿ ಮೇಲೆ ಕಾಲಿಟ್ಟರೆ ಮುಟ್ಲಿಕ್ಕಾಗೋದಿಲ್ಲ. ಆದ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ತಗೊಂಡ್ವಿ. ಅಂದರೆ ಏನಂದರೆ ಶ್ವಾಸಪೀಠ ಬಿಡದೇ ಇರೋದು ಒಂದೇ ಕಾರಣನ, ಇನ್ನು 12 ಕಾರಣ ಏನೋ ನೀಡಿದ್ರಂತೆ, ಏನೇನಂತ? ಅದಕ್ಕೆ ಇನ್ನೂ ಹಲವು ಕಾರಣಗಳಿದ್ದಾವೆ. ಅವುಗಳನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಲ ಬಂದಾಗ ಗೊತ್ತಾಗುತ್ತೆ. ಇವತ್ತು ಪ್ರೆಸ್ ಮೀಟಲ್ಲಿ ಅದು ಕೊಟ್ಟಿದ್ದೀವಿ ನಾವು ಏನಂತ ತಿಳ್ಕೊಂಡು. ಅಲ್ಲ, ಈಗ ಶ್ವಾಸಪೀಠ ಬಿಟ್ಟರೆ ನಮ್ಮನ್ನು ಸೋಲೋ ಟ್ರಸ್ಟಿಯಾಗಿ ಮಾಡಿದರೆ ನಾವು ಬಿಡ್ತೀವಿ ಅನ್ನೋ ಮಾತನ್ನು ಅವರು ಹೇಳಿದ್ರು ಅಂತ. ಖಂಡಿತ ಇಲ್ಲ. ಇದು ಪ್ರಶ್ನೆ ಉಗಮವಾಗಿದ್ದೇ ನೀವು ಕೇಳಿದ್ದು. ನನ್ನನ್ನು ಸೋಲ್ ಟ್ರಸ್ಟಿ ಮಾಡಿ ಅಂತಕೊಂಡು ಹೇಳಿದರು ಯಾರು? ವಚನಾನಂದ ಶ್ರೀಗಳು. ಸಭೆ ಒಪ್ಪಲಿಲ್ಲ. ಕಾರಣ 3000 ಮಠ ಸ್ವಾಮಿಗಳು, ಹಾನಗಲ್ ಸ್ವಾಮಿಗಳು ಸೋಲ್ ಟ್ರಸ್ಟಿ ಆಗಿಬಿಟ್ಟು ರಾಜ್ಯದಲ್ಲಿ ಏನಾಯಿತು ಅಂತ ಗೊತ್ತಿದೆ. ಆದ ಕಾರಣ ಇದಕ್ಕೆ ಪಂಚ ಕಮಿಟಿ, ಟ್ರಸ್ಟ್ ಕಮಿಟಿ ಉತ್ತರದಾಯಿತ್ವ ಆಗಬೇಕು, ಒಬ್ಬರಾಗಬಾರ್ದು. ಅದಕ್ಕೋಸ್ಕರ ಸೋಲ್ ಟ್ರಸ್ಟಿನ ಒಪ್ಪಲಿಲ್ಲ. ಇದೇ ಮೂಲ ಕಾರಣ, ಇದು ಆಗಲಿಕ್ಕೆ ಕಾರಣ. ಅಂದರೆ ಕೆಲವೊಂದಿಷ್ಟು ಟ್ರಸ್ಟಿಗಳು ಇವರು ಹೇಳ್ತಾ ಇದ್ರು, ಬಾಬಣ್ಣವರು, ಎಲ್ಲ ಭಕ್ತರನ ನಿರ್ಧಾರ ಅಲ್ಲ, ಇದು ಕೇವಲ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಟ್ರಸ್ಟಿಗಳು ಅಂತ. ಸರ್ವಾನುಮತ ತೀರ್ಮಾನ, ಏಕಪಕ್ಷೀಯ ಅಲ್ಲ. ಭಕ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಈ ವಿಚಾರದಲ್ಲಿ ಅಂತ. ಭಕ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಯಾವಾಗಲೂ ಮಾಡ್ತೀವಿ. ಇವತ್ತು ಕೂಡ ದೊಡ್ಡ ಸಮಾಜ 80 ಲಕ್ಷ, ಅದರಲ್ಲಿ 1-2 ಹೆಚ್ಚು ಕಡಿಮೆ ಬರ್ಬೋದು. ಲೋಕೋ ರುಚಿ ಭಿನ್ನ. ಥ್ಯಾಂಕ್ ಯು. ಲೆಕ್ಕ ಕೊಡಿ ಅಭಿಯಾನ ಸ್ಟಾರ್ಟ್ ಮಾಡಿದ್ದಕ್ಕೆ ಈ ರೀತಿ ಆಯಿತು ಅಂತಾರೆ. ಯಾವುದೇ ಕಾರಣಕ್ಕೂ 1 ಪೈಸೆ ಅಲ್ಲ, ಮಿಲಿ ಪೈಸಾ ಕೊಟ್ಟು ಕೂಡ ಲೆಕ್ಕ ಕೊಡ್ತಕ್ಕ ಜವಾಬ್ದಾರಿ ನಮ್ಮ ಮೇಲಿದೆ. ಬೇಕಾದಾಗ ಬಂದು ನೋಡ್ಬೋದು. ವಾಟ್ಸಪ್ಗೆ ಹಾಕ್ತೀವಿ, ಟ್ರಸ್ಟ್ ಹಾಕ್ತೀವಿ, ಆಮೇಲೆ ವೆಬ್ಸೈಟ್ ಹಾಕ್ತೀವಿ. ಬೇಕಾದವ್ರು ಬಂದು ಕೇಳ್ಬೋದು. 1 ರೂಪಾಯಿ ಅಲ್ಲ, 1 ಪೈಸಾ ಕೊಟ್ಟರು ಇದಕ್ಕೆ ಅರ್ಹರು. ಹಿಂದಿನ ಸಭೆಯಲ್ಲಿ ಶ್ರೀಗಳು ಬಂದಿದ್ರು, ಮಾತಾಡಲಿಲ್ಲ ಪಾಪ. ಅವ್ರಿಗೆ ನೋವಾಗಿತ್ತು. ಏನು ಹೇಳಕ್ ಬಯಸ್ತಾರೆ ಅವರಿಗೆ? ಮಾಧ್ಯಮದ ಅವರಿಗೆ ಏನು ಹೇಳ್ತೀವಿ ಅಂತಂದರೆ, ದಯವಿಟ್ಟು ಸಮಾಜದ ಗೌರವವನ್ನು ಕಾಪಾಡಬೇಕು ಮತ್ತು ನಾವೇನು ತೀರ್ಮಾನ ತೊಗೊಂಡಿವಿ ಅದನ್ನು ತಾವು ಶಿರಸಾವಹಿಸಿ ಪಾಲಿಸಬೇಕು. ಧನ್ಯವಾದಗಳು. ಈ ಹಿಂದೂ ಸಿದ್ಧಲಿಂಗ ಶ್ರೀಗಳ ಉಚ್ಚಾಟನೆ ಆಯಿತು, ಈಗ ಇವ್ರದ್ದಾಯಿತು. ಮುಂದೆ ಬರಕ್ಕೆ ಇಲ್ಲಿ ಯಾರಾದರೂ ಒಪ್ತಾರ? ಮುಂದೆ ಸ್ವಾಮೀಜಿಯವರು ಬರೋಕ್ಕೆ? ಜಗತ್ತು ದೊಡ್ಡದಾಗಿದೆ. ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ. ನಮ್ಮವರೇ 1 ಕೋಟಿ ಮೇಲಿದ್ದಾರೆ. ನೋಡೋಣ ಮುಂದೆ. ಥ್ಯಾಂಕ್ ಯು. ಇದಿಷ್ಟು ಟ್ರಸ್ಟಿ ಅವರಾದಂಥ ಬಸವರಾಜ್ ದಿಂಡೂರು ಹೇಳುವಂಥ ಮಾತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೇಟ್, ಏಷ್ಯಾ ನೆಟ್ 4 ನ್ಯೂಸ್, ದಾವಣಗೆರೆ. ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಸ್ವಾಮೀಜಿಯನ್ನ ಉಚ್ಚಾಟಿಸಲಾಗಿದೆ. 15 ಜನರ ಟ್ರಸ್ಟಿಗಳಲ್ಲಿ 12 ಜನರ ಟ್ರಸ್ಟಿಗಳಿಂದ ಹೊರಬಿದ್ದಂತಹ ನಿರ್ಧಾರ ಇದು. ಲೆಕ್ಕ ಕೊಡಿ ಅಭಿಯಾನದ ನಂತರ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಧರ್ಮದರ್ಶಿ ಸಮಿತಿ ಸಭೆಯಲ್ಲಿ 12 ಸದಸ್ಯರು ಸ್ವಾಮೀಜಿಯ ಉಚ್ಚಾಟನೆಗೆ ಸಮ್ಮತಿಯನ್ನ ಸೂಚಿಸಿದರು. ಸಂಸ್ಥಾಪಕ ಟ್ರಸ್ಟಿ ಇದನ್ನ ವಿರೋಧಿಸಿದರು. ಇದಾದ ನಂತರ ವಚನಾನಂದ ಶ್ರೀಗಳು ಮಾಧ್ಯಮದ ಮುಂದೆ ಮೊದಲ ರಿಯಾಕ್ಷನ್ ಅನ್ನ ನೀಡಿದ್ರು, ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ರು. ಈ ಉಚ್ಚಾಟನೆ ಪ್ರಕ್ರಿಯೆ ಅಮಾನ್ಯ ಅಂತ ಹೇಳಿದ್ರು. ಕೇವಲ 12 ಜನರಿಂದ ಪೀಠ, ಪಂಚಮಸಾಲಿ ಗುರುಪೀಠ ಸ್ಥಾಪನೆಯಾದದ್ದಲ್ಲ. ಲಕ್ಷಾಂತರ ಭಕ್ತರು ಈ ಗುರುಪೀಠವನ್ನ ಸ್ಥಾಪಿಸಿದ್ದಾರೆ. ಅವರ ನಿರ್ಧಾರ ಬಹಳ ಮುಖ್ಯ ಆಗತ್ತೆ ಅನ್ನೋದನ್ನ ಮಾಧ್ಯಮದ ಮುಂದೆ ಹೇಳಿದ್ರು. ಭಕ್ತರು ಮುಂದೆ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದೇ ರೀತಿ ನಡೆಯುತ್ತೆ ಅಂತನೂ ಕೂಡ ಹೇಳಿದ್ರು ವಚನಾನಂದ ಶ್ರೀ. ಬೆಳಗ್ಗೆಯಿಂದಲೂ ಪಂಚಮಸಾಲಿ ಗುರುಪೀಠದ ಮುಂದೆ
ಹೈ ಡ್ರಾಮಾ ನಡೀತಾ ಇದೆ. ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮರ್ಷಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ. ಹಾ, 23 ವರ್ಷದಲ್ಲಿ ಮತ್ತೊಬ್ಬ ಯುವ ನಾಯಕರು ಹುಟ್ಟಲಿಲ್ವಾ ಸಮಾಜದಲ್ಲಿ? ಮತ್ತೊಬ್ಬ ಜಿಲ್ಲಾಧ್ಯಕ್ಷರು ಬರಲಿಲ್ವಾ? ಹಗ್ರಿ ಬೊಮ್ಮಳೆ ನಮ್ಮದು ಶಾಖಾ ಮಠ ಇದೆ, ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಸ್ಟ್ ಏನ್ ಹೇಳುತ್ತೆ, ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಇದೆ. ಒಂದ್ ಕಡೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹರ ಎಜುಕೇಶನ್ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಹರ ಎಜುಕೇಶನ್ ಟ್ರಸ್ಟ್ ಮಾಡಿಕೊಂಡು ನಮ್ಮ ನಮ್ಮ ಗುರುಗಳಾಗಿರುವಂಥ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಇಲ್ಲಿ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ, ಅದರ ಬಗ್ಗೆ ಭಕ್ತರೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ, ನಾವೇನು ಇವತ್ತಿಗೂ ಅವ್ರನ್ನ ಕ್ವಶನ್ ಮಾಡಿಲ್ಲ. ಮೊನ್ನೆನೂ ಆದಾಗನೂ ಒಂದೇ ಕೇಳಿದೀವಿ ನಾವು, ಭಕ್ತರು ಕೇಳಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪಾ ಅಂತಂದ್ರೆ, ಲೆಕ್ಕ ಕೇಳೋರು ಸ್ವಾಮಿಗಳು ತೆಗೆದು ಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ, ಅವ್ರ ಸೆಂಟ್ರಲ್ ಸರ್ಕಲ್ ಇರ್ತದೆ ಅಂತ. ಆದ್ರೆ ಭಕ್ತನ ಬೆವರ ಹಣಿಯಿಂದ ತಾನು ಉತ್ತಿ ಬಿತ್ತಿ ಬೆಳೆದು ಮಠದ ಸತ್ಪಾತ್ರಕ್ಕೆ ಅನ್ನದಾಸ ಕೊಟ್ಟಾರೆ. ಸಾವಿರ ಭಕ್ತರು, ಲಕ್ಷ ಭಕ್ತರು, ಸ್ವತಃ ಒಬ್ಬ ಧರ್ಮದರ್ಶಿ ಮೊನ್ನೆ ಏನೇನು ಅವ್ಯವಹಾರ ಆಗಿದೆ ಅಂತ ಮುಕ್ತವಾಗಿ ಹೇಳಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಅದು ರೆಕಾರ್ಡ್ ಆಗಿದೆ. 49 ನಿಮಿಷಗಳ ಕಾಲ ಮಠದಲ್ಲಿ ಆರಂಭದಲ್ಲಿ ಪೀಠ 2008ರಲ್ಲಿ ಎಷ್ಟು ಕೋಟಿ ಬಂತು, ಅದರಲ್ಲಿ ಎಷ್ಟು ಅವ್ಯವಹಾರ ಆಯಿತು, ಎಷ್ಟು ತಿಂದವ್ರು ಯಾರು ಅಂತ ಹೇಳಿದ್ರು. ಸರ್ಕಾರ 10 ಕೋಟಿ ರೂಪಾಯಿ 11 ಕೋಟಿ ರೂಪಾಯಿ ಬಂತು. 1 ಕೋಟಿ 10 ಕೋಟಿ ಒಂದ್ಸಲ, 1 ಕೋಟಿ ಒಂದ್ಸಲ, ಅವೆಲ್ಲ ಸಿಗುತ್ತೆ ಡಾಕ್ಯುಮೆಂಟ್ರಿ. ಆ 10 ಕೋಟಿ ಹಣದಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಒಬ್ಬ ಟ್ರಸ್ಟಿ ಹೇಳಿದ್ದಾರೆ, ನಾವ್ ಹೇಳಿಲ್ಲ. ಆ ಟ್ರಸ್ಟಿಗಳು ಹೇಳಿದ ಮೇಲೆ ಅವ್ರದ್ದೆಲ್ಲ ಬಯಲಾಗತ್ತೆ ಅಂತ ಹೇಳಿ ಮಾಡಿದ್ರು. ಆ ಸಿಸಿ ಡಿವಿಆರ್ ಕತ್ಕೊಂಡು ಹೋಗ್ಬಿಟ್ರು. ಡಿವಿಆರ್ ಕತ್ಕೊಂಡ್ರೆ ಇವತ್ತು ಮಠಕ್ಕೆ ಬಂದಾರೆ, ಅವ್ರ ಮೇಲೆ ಕೇಸ್ ಆಗಿದೆ. ಮಠದ ಆಸ್ತಿ ಲೆಕ್ಕ ಕೊಡಿ ಅಭಿಯಾನ ತೀವ್ರ ಸ್ವರೂಪ ಪಡೆದ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿಗೆ ಬಿಗ್ ಶಾಕ್ ಆಗಿದೆ. ಪಂಚಮಸಾಲಿ ಗುರುಪೀಠದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಗುರುಪೀಠದಲ್ಲಿ ನಡೆದಂತಹ ಧರ್ಮದರ್ಶಿ ಸಭೆಯಲ್ಲಿ ಅವರ ಉಚ್ಚಾಟನೆಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 15 ಟ್ರಸ್ಟಿಗಳ ಪೈಕಿ 12 ಟ್ರಸ್ಟಿಗಳು ವಚನಾನಂದ ಶ್ರೀಗಳ ಉಚ್ಚಾಟನೆಗೆ ಸಮ್ಮತಿಯನ್ನ ಸೂಚಿಸಿದರು. ಸಭೆಯ ಬಳಿಕ ಸದಸ್ಯರಾದ ಬಸವರಾಜ್ ದಿಂಡೂರ ಹಾಗೂ ಬಾವಿ ಬೆಟ್ಟಪ್ಪ ಇದನ್ನ ಅನೌನ್ಸ್ ಮಾಡಿದ್ರು. ಅನೌನ್ಸ್ ಆಗ್ತಾ ಇದ್ದ ಹಾಗೆ ವಚನಾನಂದ ಶ್ರೀಗಳು ಕೂಡ ಪೀಠದ ಬಳಿ ಬಂದು ಭಕ್ತರನ್ನ ಭೇಟಿಯಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಪೊಲೀಸರು ಸ್ಥಳದಲ್ಲೇ ಇದ್ದಾರೆ. ಕಾರಣ ಬೆಳಿಗ್ಗೆಯಿಂದಲೂ ಕೂಡ ಧರ್ಮದರ್ಶಿ ಸಮಿತಿಯ ಸದಸ್ಯರು ಮತ್ತು ಭಕ್ತರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸ್ಥಳದಲ್ಲಿಯೇ ಇದ್ದಾರೆ. ಧರ್ಮದರ್ಶಿ ಸಮಿತಿ ನಡೆಸಿದಂತಹ ಸಭೆ ಏನಿದೆ, ಆ ಸಭೆಯನ್ನು ಕೂಡ ಭಕ್ತರು ವಿರೋಧಿಸುತ್ತಿದ್ದಾರಂತೆ. ಈ
ಮೊದಲು ಧರ್ಮದರ್ಶಿ ಸಮಿತಿ ಸದಸ್ಯರಿಗೆ ನೋಟಿಸ್ ಕೊಡಬೇಕು. ಆದರೆ ತಡರಾತ್ರಿ ಬಂದು ಸ್ವಾಮೀಜಿಗಳು ಇರುವಂತಹ ಮಠದ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಿ ಹೋಗಿದ್ದಾರೆ. ಜೊತೆಗೆ ಸ್ವಾಮೀಜಿ ವಿರುದ್ಧ ಇರುವಂತಹ ಆರೋಪ ಪಟ್ಟಿ ಕೊಡಬೇಕು. ಇದ್ಯಾವುದನ್ನು ಕೂಡ ಸಮಿತಿಯ ಸದಸ್ಯರು ಮಾಡದೆ ಸಭೆಯನ್ನ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.